ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಿವಿಷನ್. KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅದರ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ತುಂಬಾ ವಿದ್ಯಾರ್ಥಿಗಳು ನೀಟ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂಡ್ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿವರೆಗೂ ಇರುತ್ತೆ ಅದನ್ನು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡೋಣ. ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಇದೆಲ್ಲ ಇದನ್ನ ನೀವು ಮೊದಲು ಅನ್ಕೊಂಡಿದ್ರಿ ಏನು ಪ್ರೀ ರೌಂಡ್ ಮಾಡ್ತಾರೆ ಅಂತ ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಪ್ರೀ ರೌಂಡ್ ಅನ್ನ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಫಸ್ಟ್ ರೌಂಡ್ ಇಂದಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ಫಸ್ಟ್ ರೌಂಡ್ ನಿಂದ ಆಪ್ಷನ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಇವತ್ತಿನಿಂದ, ಅಂದ್ರೆ ದಿನಾಂಕ 20 ಜೂನ್ 20ರಿಂದ 20th ಜೂನ್ ನಿಂದ 30th ಜೂನ್ ವರೆಗೂ ಆಪ್ಷನ್ ಎಂಟ್ರಿನ ನೀವು ಮಾಡಬಹುದು. ಸೊ ಆಪ್ಷನ್ ಎಂಟ್ರಿ ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ನೀವು 20th ಇಂದ ಅಪ್ ಟು 30th ವರೆಗೂ, 30ನೇ ತಾರೀಕುವರೆಗೂ, 20ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಆಪ್ಷನ್ ಎಂಟ್ರಿನ ಮಾಡಬಹುದು. ಗಮನದಲ್ಲಿ ತುಂಬಾ ವಿದ್ಯಾರ್ಥಿಗಳು ನೀಟಿಗೆ ಓದ್ತಿದ್ದೀರಾ, ಗಾಬರಿ ಹೋಗ್ಬಿಡಿ. ನಿಮ್ಮ ನೀಟ್ ಎಕ್ಸಾಮ್ ಅನ್ನು ಮುಗಿಸ್ಕೊಂಡು ನೀವು ಸೋಮವಾರದಿಂದ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೋಬಹುದು. ಅಂಡ್ ಆಪ್ಷನ್ ಎಂಟ್ರಿ 10 ಡೇಸ್ ಟೈಮ್ ಇದೆ ನಿಮಗೆ. 10 ಡೇಸ್ ಟೈಮ್ ಅನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ 10 ಡೇಸ್ ಟೈಮ್ ಇದೆ. ಈ ಆಪ್ಷನ್ ಎಂಟ್ರಿಯಲ್ಲಿ ನೀವು ಗಮನವಾಗಿ ಏನು ಕೊಡಬೇಕು ಅಂತಂದ್ರೆ ಮೇನ್ಲಿ ನಿಮ್ಗೆ ಯಾವೆಲ್ಲ ಕಾಲೇಜಸ್ ಬೇಕಾಗಿದೆ ಅದರದ್ದು ಒಂದು ಲಿಸ್ಟ್ ಔಟ್ ಅನ್ನು ಮಾಡ್ಕೋಬೇಕು. ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗು ಆಪ್ಷನ್ ಎಂಟ್ರಿ ಮಾಡಬೇಕು, ಅದ್ರ ಜೊತೆ ನರ್ಸಿಂಗು ಮಾಡಬೇಕು, ಮತ್ತೆ ಅಗ್ರಿಕಲ್ಚರ್ಗೂ ಹಾಕಬೇಕು, ವೆಟರ್ನರಿ ಕೋರ್ಸ್ಗೂ ಆಪ್ಷನ್ ಎಂಟ್ರಿ ಮಾಡಬೇಕು. ಎಲ್ಲರೂ ಸೆಪರೇಟ್ ಆಪ್ಷನ್ ಎಂಟ್ರಿ ಇರಲ್ಲ, ಒಂದೇ ಆಪ್ಷನ್ ಎಂಟ್ರಿ ಇರುತ್ತೆ. ನೀವು ಪ್ರಯಾರಿಟೇಷನ್ ಕೊಡಬಹುದು. ಓಕೆ, ಸೊ ಈ ಎಲ್ಲ ಕೋರ್ಸ್ಗಳು ಯಾವೆಲ್ಲ ಬೇಕು ನೀವು ಒಂದು ಲಿಸ್ಟ್ ಔಟ್ ಮಾಡ್ಕೋಬೇಕು. ಸೀಕ್ವೆನ್ಸ್ ಅದನ್ನೇ ಏನಂತೀವಿ ಅಂತಂದ್ರೆ ಪ್ರಯಾರಿಟಿ ಆಪ್ಷನ್ ಎಂಟ್ರಿ ಬಹಳ ಇಂಪಾರ್ಟೆಂಟು. ಸೊ ನೀವು ಇವತ್ತಿನಿಂದ ಅಪ್ ಟು 30ನೇ ತಾರೀಕಿಗೆ ಇದೆ. ಈ 30ನೇ ತಾರೀಕು ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣ 30ನೇ ತಾರೀಕು ಮುಗಿಯುತ್ತೆ. ಜುಲೈ 6ನೇ ತಾರೀಕು ನೀವು 20ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಜೂನ್ ತಿಂಗಳಲ್ಲಿ 20ರಿಂದ 30 ಆಪ್ಷನ್ ಎಂಟ್ರಿ ಮಾಡ್ತೀರಿ. ಜುಲೈ 6ನೇ ತಾರೀಕು ನಿಮಗೆ ಅದರ ರಿಸಲ್ಟ್ ಬರುತ್ತೆ. ಏನಂತಾರೆ ಅದಕ್ಕೆ? ಡೈರೆಕ್ಟ್ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲ, ಅದಕ್ಕೆ ಏನಂತೀವಿ ಅಂದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಅಂದ್ರೆ ಮಾಕ್ ಅಂದ್ರೆ ಅನುಕೂಲ, ಅಂದ್ರೆ ನಿಮ್ಮ ರಿಸಲ್ಟ್ ಆಲ್ಮೋಸ್ಟ್ 90% ಇದೇ ರೀತಿ ಬರೋ ಚಾನ್ಸಸ್ ಇದೆ. ಅದ್ರ ಸಲುವಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಸಿಗುವಂತ ಕಾಲೇಜಸ್ ನ ಒಂಥರ ಪ್ರಿಡಿಕ್ಷನ್ ಅಂದ್ರೆ ಆಲ್ಮೋಸ್ಟ್ ಆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಏನಾಗುತ್ತೆ, 6ನೇ ತಾರೀಕು ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದ ತಕ್ಷಣ ನಿಮಗೆ 3 ದಿನಗಳ ಅವಕಾಶ ಇರುತ್ತೆ. 3 ಡೇಸ್ ರಿಸಲ್ಟ್ 6ನೇ ತಾರೀಕಿಗೆ ಬರುತ್ತೆ. 3 ಡೇಸ್ ಟೈಮ್ ಕೊಟ್ಟಿದ್ದಾರೆ. ನೀವು 9ನೇ ತಾರೀಕುವರೆಗೂ ನೀವು ಏನಾದರೂ ಹೊಸ ಕಾಲೇಜಸ್ ಆ್ಯಡ್ ಮಾಡಬೇಕಾ ಅಥವಾ ಡಿಲೀಟ್ ಮಾಡಬೇಕಾ, ಅಲ್ಟರ್ ಮಾಡಬೇಕಾ, ಮೇಲಿಂದ ಕೆಳಗೆ ಏನಾದರೂ ಚೇಂಜಸ್ ಮಾಡಬೇಕಾ, ಪ್ರಯಾರಿಟೀಸ್ ಚೇಂಜ್ ಮಾಡಬೇಕಾ, ಹೊಸ ಕಾಲೇಜಸ್ಗಳನ್ನ ಆ್ಯಡ್ ಮಾಡಬೇಕಾ, ಇದು ಕೊನೆಯ ಅವಕಾಶ ಇದ್ದರೆ ಆ 3 ದಿನಗಳಲ್ಲಿ ಮಾಡ್ಕೋಬೇಕು. ಯಾಕಂತಂದ್ರೆ ಒಂದ್ಸರ್ತಿ ನನಗೆ ತಿಳಿದಿರೋ ಮಟ್ಟಿಗೆ ಒಂದ್ಸರ್ತಿ ಫಸ್ಟ್ ರೌಂಡ್ ನಿಮ್ಗೆ ಫೈನಲ್ ರಿಸಲ್ಟ್ ಬಂದ ಮೇಲೆ ನಾನು ಹೊಸದಾಗಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತೀನಿ ಅಂದ್ರೆ ಬರೋದಿಲ್ಲ. ನೀವು ಕಾಲೇಜಸ್ಗಳನ್ನ ಡಿಲೀಟ್ ಮಾಡ್ಬೋದು, ಪ್ರಯಾರಿಟಿನ ಮೇಲಿಂದ ಕೆಳಗೆ ಮಾಡ್ಕೋಬಹುದು. ಅದರ ಹೊಸ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅದರ ಸಲುವಾಗಿ ಮಾಕ್ ರಿಸಲ್ಟ್ ಬಂದ ಮೇಲೆ ನಿಮಗೆ 3 ಡೇಸ್ ಟೈಮ್ ಇರುತ್ತೆ. ಇಲ್ಲ ಸರ್ ನಾವು ಹೀಗೆ ಮಾಡಿರ್ತೀವಿ, ಮ್ಯಾಕ್ಸಿಮಮ್ ಕಾಲೇಜಸ್ ಇರುತ್ತೆ, ದಟ್ ಇಸ್ ವೆಲ್ ಎನಫ್ ಗುಡ್. ಈಗ ಏನು ನೀವು 20ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ 30ನೇ ತಾರೀಕುವರೆಗೂ ನಾವು ಮ್ಯಾಕ್ಸಿಮಮ್ ಕಾಲೇಜಸ್ ಹಾಕ್ತೀರಿ. ಒಂದು ವೇಳೆ ನೀವು 6ನೇ ತಾರೀಕು ರಿಸಲ್ಟ್ ಬರುತ್ತೆ, ಜುಲೈ 6ಕ್ಕೆ ರಿಸಲ್ಟ್ ಬಂದರೆ ಯಾವ ರಿಸಲ್ಟು? ಮಾಕ್ ರಿಸಲ್ಟು. ನಿಮಗೆ ಕಾಲೇಜಸ್ ಸ್ವಲ್ಪ ಚೇಂಜಸ್ ಬೇಕಾಗಿದೆ, ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡ್ತೀವಿ ಅಥವಾ ಡಿಲೀಟ್ ಮಾಡ್ತೀವಿ, ಅಲ್ಟರ್ ಮಾಡ್ತೀವಿ ಅಂತಂದರೆ ನೀವು ಮಾಡ್ಬೋದು. ಎಷ್ಟನೇ ತಾರೀಕುವರೆಗೂ ಇದೆ? ಅದು 9ನೇ ತಾರೀಕುವರೆಗೂ ಇದೆ. 6ರಿಂದ 9 3 ಡೇಸ್ ಟೈಮ್ ಇದೆ. ಅದು ಆದ ತಕ್ಷಣ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ ತಕ್ಷಣ ಜುಲೈ 15ನೇ ತಾರೀಕು ನಿಮಗೆ ಫಸ್ಟ್ ರೌಂಡಿನ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ಮೇಲೆ ಫಸ್ಟ್ ರೌಂಡಿನ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಆ ಕಾಲೇಜ್ಗೆ ಅಡ್ಮಿಷನ್ ಮಾಡೋದಿದ್ರೆ ಅದಕ್ಕೆ ಚಾಯ್ಸಸ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತೂ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಈಗ ಬಂದಿರೋ ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದರೆ ಆಪ್ಷನ್ ಎಂಟ್ರಿ ನಿಮಗೆ ಗೊತ್ತಿದೆ 20ನೇ ತಾರೀಕಿನಿಂದ 30ರವರೆಗೂ ಆಪ್ಷನ್ ಎಂಟ್ರಿ ಇದೆ. ಆಮೇಲೆ 6ನೇ ತಾರೀಕಿಗೆ ಇದೆ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇದೆ. 9ನೇ ತಾರೀಕುವರೆಗೂ ನೀವು ಏನಾದರೂ ಚೇಂಜಸ್ ಮಾಡಬೇಕಿತ್ತು, ಅಲ್ಟರ್ ಮಾಡಬೇಕಿತ್ತು, ಏನಾದರೂ ಮಾಡೋದಿದ್ರೆ 9ನೇ ತಾರೀಕುವರೆಗೂ. 15ನೇ ತಾರೀಕು ಫೈನಲ್ ರಿಸಲ್ಟ್ ಬರುತ್ತೆ, ಫಸ್ಟ್ ರೌಂಡಿನ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಓಕೆ, ಸೊ ಯಾರೆಲ್ಲ ಆಪ್ಷನ್ ಎಂಟ್ರಿ ನೀಟ್ ಓದಿದ್ರೆ ದಯವಿಟ್ಟು ನೀಟ್ ಫೋಕಸ್ ಮಾಡಿ. ನೀವು ಮಂಡೆಯಿಂದ ಮಾಡ್ಬೋದು, ಯಾಕಂದರೆ 20 to 30 ಅಂದರೆ 10 ಡೇಸ್ ಟೈಮ್ ಇದೆ. ಗಾಬರಿ